ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿಮ್ಮ ಶರಣರು ಬಹಳ ಧರ್ಮಿಗಳು, ನಿರ್ಮಲರು, ಒಮ್ಮೆಯೂ ಭಿಕ್ಷೆಯನ್ನು ಇಲ್ಲೆನ್ನರು. ಎನ್ನ ಸಂರಕ್ಷಿಸುವ ಧರ್ಮ ಭಿಕ್ಷವನುಂಡು, ನೆಮ್ಮೆವೇನು ಶಿವ ಷಡಕ್ಷರಿ ಲಿಂಗವೇ. ಬಸವಾದಿ ಪ್ರಮಥರನ್ನ ಸ್ಮರಣೆ ಮಾಡಿಕೊಂಡು, ಇನ್ನು ಪರಮಾರಾಧ್ಯ ಗುರುದೇವರನ್ನ ಸ್ಮರಣೆ ಮಾಡಿಕೊಂಡು ಈ ಆಶ್ರಮದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ವರ್ಷಗಳಿಂದನೂ ಕೂಡ ಸಂಜೆ ಸಮಯದಲ್ಲಿ ಸತ್ಸಂಗವನ್ನು ಏರ್ಪಡಿಸಿಕೊಂಡು ಆಧ್ಯಾತ್ಮಿಕ ಜಿಜ್ಞಾಸುಗಳಿಗೆ ವಚನಗಳನ್ನು ಹೇಳಿಸೋದ್ರ ಮೂಲಕವಾಗಿ ಭಜನೆಯನ್ನು ಮಾಡೋದ್ರ ಮೂಲಕವಾಗಿ ಬಹಳ ವರ್ಷಗಳಿಂದ ಇಲ್ಲಿ ನೆಲೆ ನಿಂತು ಒಂದು ಆಧ್ಯಾತ್ಮಿಕ ಆರೋಗ್ಯಿಕ ಮಾರ್ಗದರ್ಶನವನ್ನು ಮಾಡ್ತಾ ಇರತಕ್ಕಂಥ ಪರಮ ಪೂಜ್ಯ ಬಸವಾನಂದ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಪಡಮಟ್ಟು, ಹಾಗೆ ತುಂಬ ವೈಚಾರಿಕ ಚಿಂತಕರು, ಪ್ರಗತಿಪರ ಚಿಂತಕರು, ಬಸವಾದಿ ಪರಂಪರೆಯ ಒಂದು ಮಠ ಉರಿಲಿಂಗಪೆದ್ದಿ ಮಠ, ಅಂತಹ ಮಠದ ಮುಖ್ಯಸ್ಥರಾದಂತಹ ಮೈಸೂರಿನ ಶಿವಯೋಗಿ ಮಠದ ಪೂಜ್ಯರಾದಂತಹ ಪೂಜ್ಯ ಜ್ಞಾನಪ್ರಕಾಶ್ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಪಡಮಟ್ಟು, ಹಾಗೆಯೇ ಉರ್ಲಿಂಗಪೆದ್ದಿ ಶಾಖಾ ಮಠ ಮುಡುಕುತೊರೆ, ಅಲ್ಲಿ ಭಕ್ತರಿಗೆ ಒಂದು ಸತ್ಸಂಗ, ಭಜನೆ, ಧ್ಯಾನ, ಸಂಸ್ಕಾರಗಳನ್ನು ಕೊಡ್ತಾ ಪ್ರಸಾರ ಮಾಡ್ತಾ ಇರತಕ್ಕಂಥ ಪರಮ ಪೂಜ್ಯ ಸಿದ್ಧರಾಮ ಶಿವಯೋಗಿ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಪಡಮಟ್ಟು, ಹಾಗೆ ಎಲ್ಲ ಭಕ್ತಾದಿಗಳೇ, ತಾಯಂದಿರೇ, ನಿಮ್ಮೆಲ್ಲರಿಗೂ ನನ್ನ ಅನಂತ ಶರಣಾರ್ಥಿಗಳು. ಬಂಧುಗಳೇ, ಸಾಮಾನ್ಯವಾಗಿ ನೀವು ತಾಪತ್ರಯ ಎಂಬುವಂಥ ಪದವನ್ನ ಕೇಳಿದ್ದೀರಿ. ಯಾರೇ ಮಾತಾಡಿದ್ರು ಕೂಡ ನಮಗೆ ಬಹಳ ತಾಪತ್ರಯ ಐತ್ರಿ, ನಮ್ಮನೆಗೆ ಬಹಳ ತಾಪತ್ರಯ ಐತ್ರಿ ಅಂತಾರೆ. ಆಮೇಲೆ ಪ್ರತಿಯೊಬ್ಬರಿಗೂ ಕೂಡ ತಾಪತ್ರಯಗಳು ಇದ್ದೇ ಇರ್ತೈತಿ. ಈ ತಾಪತ್ರಯಗಳು ಯಾವ್ಯಾವ ತಾಪತ್ರಯಗಳು, ತಾಪತ್ರಯ ಅಂದ್ರೇನು ಅಂತ ನಾವು ವಿಚಾರಿಸ್ತಾ ಹೋದಾಗ, ತಾಪ ಅಂದ್ರೇನೆ ತೊಂದರೆ ಅಂತ. ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ತಾಪ ಅಂತ ಹೇಳಿದ್ರೆ ತೊಂದರೆಗಳು, ವೇದನೆಗಳು, ಸಂಕಟಗಳು, ಇದಕ್ಕೆ ತಾಪ ಅಂತ ಕರೀತಾರೆ. ತ್ರಯ ಅಂದ್ರೆ ಮೂರು. ಯಾವ್ಯಾವ ಈ ಮೂರು ತೊಂದರೆಗಳು ಅಂತ ಹೇಳಿದ್ರೆ ಚನ್ನಬಸವಣ್ಣವರು ಕರುಣ ಹಾಸಿಗೆನಲ್ಲಿ ಹೇಳಿದ್ದಾರೆ, ಮತ್ತೆ ಇನ್ನು ಸಾಕಷ್ಟು ಗ್ರಂಥಗಳಲ್ಲಿ ಕೂಡ ಉಲ್ಲೇಖ ಇದೆ. ಒಂದು ಆಧ್ಯಾತ್ಮಿಕ ತಾಪ, ಆದಿಭೌತಿಕ ತಾಪ ಮತ್ತು ಆದಿದೈವಿಕ ತಾಪ ಅಂತ ಮೂರು ತಾಪಗಳನ್ನ ನಮ್ಮ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ನಮ್ಮ ಋಷಿಮುನಿಗಳು, ನಮ್ಮ ವಚನಕಾರರು ಮತ್ತು ದಾಸವರೇಣ್ಯರು ಇವರೆಲ್ಲರೂ ಕೂಡ ಈ ಮೂರು ತಾಪಗಳನ್ನ ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಮೊದಲನೇದು ಆಧ್ಯಾತ್ಮಿಕ ತಾಪ. ಆಧ್ಯಾತ್ಮಿಕ ತಾಪ ಅಂದ್ರೆ ಏನು ಅಂತ ಹೇಳಿದ್ರೆ, ಅದು ನಾವೇ ಮಾಡ್ಕೊಳ್ತಕ್ಕಂಥ ಸಮಸ್ಯೆಗಳು. ಕಾಮ, ಕ್ರೋಧ, ಮದ, ಮತ್ಸರ, ಮೋಹ ಇವೆಲ್ಲವೂ ಅತಿಯಾದಂಥ ಸಂದರ್ಭದಲ್ಲಿ ಇವುಗಳು ನಮಗೆ ಸಿಗಲಿಲ್ಲ ಅಂತ ಹೇಳಿ ನಾವು ವಿಪರೀತವನ್ನ ಮಾಡಿಕೊಂಡು ಏನು ಸಮಸ್ಯೆಗೆ ಒಳಗಾಗ್ತೀವಿ, ಇದಕ್ಕೆ ಆಧ್ಯಾತ್ಮಿಕ ತಾಪ ಅಂದ್ರೆ ಆತ್ಮನಲ್ಲಿ ಇವೆಲ್ಲ ಗುಣಗಳು ಸಹಜವಾಗಿ ಬಂದಿರ್ತವೆ. ಅವು ನಮ್ಮ ಮೇಲೆ ಹೆಂಗೆ ತಗ್ಗಿಗೆ ನೀರು ಹರಿತಾ ಇರ್ತಾವೋ, ತಗ್ಗಿರೋ ಕಡೆ ನೀರು ಹರಿತಾ ಇರ್ತಾವೋ, ಈಗ ಈ ಕಾಮ, ಕ್ರೋಧ, ಮದ, ಮತ್ಸರಗಳು ಕೂಡ ಈ ಶರೀರದ ಮುಖ್ಯವಾಗಿ ನಮ್ಮನ್ನ ಬಾಧಿಸ್ಲಿಕ್ಕೆ ಪ್ರಾರಂಭ ಆಗ್ತವೆ. ಹಸಿವು, ತೃಷೆ, ನೋವು, ನಿದ್ರೆಗಳು ನಾಯಿಗಳಂತೆ ಅಡಿಗಡಿಗೆ ಮುತ್ತಿ ಮುಸುರುವವು. ಒಡಲ ಬಿಡದ ಆಪತ್ತು ಧರೆಯೊಳಗೆ ಹೊಡೆಗಿಚ್ಚಿನಂತೆ ಎನ್ನ ಸುಟ್ಟು ಸುರುಳಿಪುದು. ಕಾಮ ಎಣೆಗಳನ್ನ ಹೇಳಲೇನ ಕಟ ಶಿವಧೋ ಕೃಪಾಬ್ಧಿ ಕೃಪಾಬ್ಧಿ. ಶ್ರೀಮಂತ ಸರ್ಪಭೂಷಣ ಶಿವಯೋಗಿಗಳು ಹಿಂಗೆ ಹೇಳ್ತಾರ. ಇವೆಲ್ಲವೂ ಕೂಡ ಆಧ್ಯಾತ್ಮಿಕ ತಾಪ. ಇನ್ನು ಆದಿಭೌತಿಕ ತಾಪ ಅಂದ್ರೆ ಏನು ಅಂತ ಹೇಳಿದ್ರೆ, ಭೌತಿಕ ವಸ್ತುಗಳಿಂದ ಆಗುವಂತ ತೊಂದರೆಗಳು. ಈ ಭೌತಿಕ ವಸ್ತುಗಳಿಂದ ಆಗುವಂತ ತೊಂದರೆಗಳು ಅಂದ್ರೆ ಏನು ಅಂದ್ರೆ, ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು, ಅಥವಾ ಯಾರಾದ್ರೂ ಹೊಡೆಯತಕ್ಕಂಥದ್ದು, ಬಡಿತಕ್ಕಂಥದ್ದು, ಹೀಗೆ ಪಂಚಭೂತಗಳು. ಈ ಆದಿ ಭೌತಿಕ ಹೌದು. ಆದಿದೈವಿಕ ತಾಪ ಇದು ಆಧ್ಯಾತ್ಮಿಕ. ಆದಿಭೌತಿಕ ಅಂದ್ರೆ ಭೌತಿಕ ವಸ್ತುಗಳಿಂದ, ಗುರುಗಳು ಹೇಳ್ದಂಗೆ ಪಂಚಭೂತಗಳಿಂದ ಆಗುವಂತಹ ತೊಂದರೆಗಳಿಗೆ
ಆದಿ ಭೌತಿಕ ತಾಪ ಅಂತ ಕೆಲವು ಪುಸ್ತಕಗಳಲ್ಲಿ ಭೌತಿಕ ವಸ್ತುಗಳಿಂದ ಆಗುವಂತ ತೊಂದರೆಗಳು ಅಂತ ಉಲ್ಲೇಖ ಇರೋದ್ರಿಂದ ನಾವು ಹೇಳ್ಬೇಕಾಯ್ತು. ಇನ್ನ ಮೂರನೇದು ಆದಿ ದೈವಿಕ ತಾಪ. ಆದಿ ದೈವಿಕ ತಾಪ ಅಂದ್ರೆ ಏನು ಅಂತ ಹೇಳಿದ್ರೆ ಈ ಪ್ರಕೃತಿ ವಿಕೋಪ. ನೋಡಿ, ನೀವು ಕೇರಳದಲ್ಲಿ ಆಯ್ತಲ್ಲ, ಇಲ್ಲಿ ಕರ್ನಾಟಕದಲ್ಲೂ ಎಷ್ಟೊಂದು ಪ್ರಕೃತಿ ವಿಕೋಪಗಳು ಆಗ್ತಾ ಇದೆಯಲ್ಲ. ಭೂಕಂಪ ಆಗ್ಬೋದು, ಪ್ರಪಾತಗಳು, ಹಿಮಪಾತ ಸುರಿಯೋದು, ಬೆಂಕಿ ಹತ್ಕೊಳ್ತಕ್ಕಂಥದ್ದು, ಅಥವಾ ವಿಪರೀತ ಗಾಳಿಯಿಂದ ಆಗ್ತಕ್ಕಂಥದ್ದು, ಇದಕ್ಕೆಲ್ಲವೂ ಕೂಡ ಆದಿದೈವಿಕ ತಾಪ ಅಂತ ಕರೀತಾರೆ. ಪ್ರತಿಯೊಬ್ಬೊಂದು ಪ್ರಾಣಿಗೂ ಕೂಡ, ಪ್ರತಿಯೊಬ್ಬ ಮಾನವನಿಗೂ ಕೂಡ ಇಂತಹ ತಾಪಗಳು ಯಾರೂ ಕಾಡದಲ್ಲೇ ಬಿಡಂಗಿಲ್ಲ. ಆದ್ರೆ ಬಿಡ್ಬೋದು ಅಂತ ಹೇಳ್ತಾರೆ. ಹೆಂಗೆ ಬಿಡ್ಬೋದು ಅಂತ ಹೇಳಿದ್ರೆ ಶ್ರವಣ, ಮನನ ಮತ್ತು ನಿಧಿಧ್ಯಾಸ. ಈ ಶ್ರವಣ, ಮನನ, ನಿಧಿಧ್ಯಾಸಾದಿಗಳಿಂದ ಈ ತಾಪತ್ರಯಗಳನ್ನ ನಾವು ಕಳಿಬಹುದು ಅಂತ ಹೇಳಿ ಎಲ್ಲಾ ಧರ್ಮ ಗ್ರಂಥಗಳು ಕೂಡ ಹೇಳ್ತವೆ. ನೋಡಿ, ಶ್ರಾವಣ ಮಾಸ ನಾಳೆಯಿಂದ. ಶ್ರಾವಣ ಮಾಸದಲ್ಲಿ ಹೆಚ್ಚು ಎಲ್ಲ ಯಾಕೆ ಪ್ರವಚನಗಳನ್ನ ಇಡ್ತಾರೆ ಅಂದ್ರೆ ವಿಪರೀತವಾದಂಥ ಮಳೆ ಬರುತ್ತೆ, ಯಾರಿಲ್ಲೂ ಹೋಗಕ್ಕಾಗಲ್ಲ. ಗುರುಗಳು ಚಾತುರ್ಮಾಸ ಆಚರಣೆ ಮಾಡ್ತಾರೆ. ಚಾತುರ್ಮಾಸ ಅಂದ್ರೆ 4 ತಿಂಗಳು ಮಳೆಗಾಲದಲ್ಲಿ ಗುರುಗಳು, ಧರ್ಮ ಗುರುಗಳಾಗಿರ್ತಕ್ಕಂಥವ್ರು ದೂರ ದೂರ ಪ್ರವಾಸವನ್ನ ಕೈಗೊಳ್ಳೋದಿಲ್ಲ. ತಾವು ಒಂದು ಸ್ಥಳವನ್ನ ಆಯ್ಕೆ ಮಾಡಿಕೊಂಡು ಆ ಸ್ಥಳದಲ್ಲಿ ಇದ್ಕೊಂಡು ಧರ್ಮ ಬೋಧನೆಯನ್ನ ಮಾಡ್ತಾ, ಜನಗಳಿಗೆ ಧರ್ಮೋಪದೇಶಗಳನ್ನ ಮಾಡ್ತಾ, ಅವರಿಗೆ ಮಾರ್ಗದರ್ಶನವನ್ನ ಮಾಡ್ತಾ ಒಂದೇ ಕಡೆ ಉಳ್ಕೊಂತಾರೆ ಗುರುಗಳಾದಂಥವ್ರು. ಶಿಷ್ಯರಾಗಿರ್ತಕ್ಕಂಥವ್ರು ದೂರ ದೂರ ಎಲ್ಲೂ ಹೋಗೋದು ಬೇಡ, ನಮ್ಮ ಗುರುಗಳಿದ್ದಾರೆ, ಬಂದಿದ್ದಾರೆ, ಪ್ರವಚನ ಮಾಡ್ತಾರೆ, ಕೀರ್ತನೆ ಹೇಳ್ತಾರ, ಇವ್ರ ಜೊತೆಗೆ ಹೋಗಿ ನಾವು ಒಂದು ಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದು ಕೂತ್ಕೊಂಡು ಈ ಭಾರತದಾದ್ಯಂತ ಈ ಶ್ರಾವಣ ಮಾಸದಲ್ಲಿ ಒಂದು ಆಧ್ಯಾತ್ಮಿಕ ಬೋಧನೆಗಳನ್ನ ಹೇಳುವಂತಹ ಮತ್ತು ಕೇಳುವಂತಹ ಪರಂಪರೆ ಮೊದಲಿನಿಂದನೂ ಕೂಡ ನಡ್ಕೊಂಡು ಬಂದಿದೆ. ಮನನ ಅಂತ ಹೇಳಿದ್ರೆ ನೀವೇನ್ ಪ್ರವಚನವನ್ನ ನೀವು ಕೇಳ್ತಿರಲ್ಲ, ಅಥವಾ ಒಂದು ಗುರುಗಳ ಒಂದು ವಚನವನ್ನ ಕೇಳ್ತೀರಿ, ಯಾವುದೇ ಒಂದು ಸುಶಬ್ದವನ್ನ ನೀವು ಕೇಳ್ತೀರಿ, ಅದನ್ನ ಮನನ ಮಾಡ್ಕೊಳ್ತಾ ಗುರುಗಳು ಹಿಂಗೆ ಹೇಳಿದ್ರು, ಇದು ಒಳ್ಳೆ ಮಾತಿತ್ತು, ಇದು ನಮಗೆ ಉಪಯೋಗ ಆಗುತ್ತೆ, ನಮ್ಮ ಜೀವನಕ್ಕೆ ಉಪಯೋಗ ಆಗುತ್ತೆ, ಇದು ನನ್ನ ಮಕ್ಕಳಿಗೆ ಹೇಳ್ಕೊಡೋಣ, ನನ್ನ ಹೆಂಡತಿಗೆ ಹೇಳ್ಕೊಡೋಣ, ನಮ್ಮ ಗಂಡನಿಗೆ ಹೇಳೋಣ ಎಂಬುವಂತಹದ್ದು ಈ ಶ್ರಾವಣ ಮಾಸದ ಪ್ರಮುಖ ಉದ್ದೇಶ ಆಗಿರ್ತೈತೆ. ಮನನ ಮಾಡ್ಕೊಳ್ಬೇಕು ಗುರುಗಳು ಹೇಳಿರ್ತಕ್ಕಂಥ ಭಾಷೆಯನ್ನ. ಇನ್ನೊಂದು ನಿಧಿಧ್ಯಾಸ ಏನು ಅಂತ ಹೇಳಿದ್ರೆ ಇದರ ಉಪಯೋಗ, ಶ್ರವಣ ಮನನವನ್ನ ಮಾಡಿಕೊಂಡು ಅದನ್ನ ನಮ್ಮ ತನು ಮನ ಭಾವಗಳಲ್ಲಿ ಅಳವಡಿಸ್ಕೊಂಡು ಅದನ್ನ ಬೇರೆಯವ್ರಿಗೂ ಹೇಳ್ಕೊಂಡು ಏನು ಪರಮಾನಂದವನ್ನ ನಾವು ಹೊಂದುತ್ತೀವಿ, ಆನಂದದ ಸ್ಥಿತಿಯಲ್ಲಿರ್ತೀವಿ, ಸಂತೋಷವಾಗಿರ್ತೀವಿ, ನೆಮ್ಮದಿಯಾಗಿರ್ತೀವಿ, ಇದಕ್ಕೆ ನಿಧಿಧ್ಯಾಸ ಅಂತ ಕರೀತಾರೆ. ಹೀಗೆ ಶ್ರಾವಣ ಮಾಸದಲ್ಲಿ ಈ ತಾಪತ್ರಯಗಳನ್ನ ಕಳೆದುಕೊಳ್ಳುವಂತಹ ಒಂದು ಸಂದರ್ಭ. ಪೂಜ್ಯ ಗುರುಗಳು ಬಸವಾನಂದ ಮಹಾಸ್ವಾಮೀಜಿಯವರು ಈ ತಾಪತ್ರಯಗಳನ್ನ ಕಳೆಯುವಂತಹ ನಿಟ್ಟಿನಲ್ಲಿ ಬಹಳ ಕರ್ನಾಟಕದಾದ್ಯಂತ ಸಂಚಾರವನ್ನ ಮಾಡಿ ಎಲ್ಲರಿಗೂ ಒಂದು ಮಾರ್ಗವನ್ನ ತೋರಿಸ್ತಾ ಇದ್ದಾರೆ. ವಚನ ಸಾಹಿತ್ಯ ಪ್ರಚಾರ ಆಗಿರ್ಬೋದು, ಔಷಧಿಯನ್ನು ಕೊಡುವಂತಹ, ಅಂದ್ರೆ ಏನು ನಮ್ಮ ಹಿಂದಿನ 12ನೇ ಶತಮಾನದಲ್ಲಿ ವೈದ್ಯ ಸಂಗಣ್ಣವರಿದ್ರು, ನಾನಾ ರೋಗಗಳು ಬಂದು ದೇಹವೈಡ್ಯದಲ್ಲಿ ಶಿವಾರ್ಚನೆ ಎಂಬ ಬೇರಕೊಳ್ಳಿ, ಇದು ರುಚಿದರ್ಪಂಗೆಡಗು ಮರುಳಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗ ಸಾಕ್ಷಿಯಾಗಿ ಅವರ ವಚನ ಇದೆ. ಹೀಗಾಗಿ ಅಂತಹ ಕಾಯಕವನ್ನ ಪರಮ ಪೂಜ್ಯ ಬಸವಾನಂದ ಮಹಾಸ್ವಾಮೀಜಿಯವರು ಕರ್ನಾಟಕದಾದ್ಯಂತ ಬೀದರ್ನಿಂದ ಹಿಡ್ಕೊಂಡು ಚಾಮರಾಜನಗರದವರೆಗೂ, ಬೀದರ್ರು ನೆತ್ತಿ ಮೇಲೆ ಐತಿ, ಚಾಮರಾಜನಗರ ಕೆಳಗಡೆ ಐತಿ, ಅಲ್ಲಿನವರೆಗೂ ಕೂಡ ಅವ್ರೆಲ್ಲಾ ಕಡೆ ಸಂಚಾರವನ್ನ ಮಾಡ್ತಾ ನಮ್ಮಂತ ಸಣ್ಣ ಪುಟ್ಟ ಸ್ವಾಮಿಗಳಿಗೂ ಕೂಡ ಮಾರ್ಗದರ್ಶನವನ್ನ ಮಾಡಿಕೊಂಡು ಭಕ್ತಾದಿಗಳಿಗೆಲ್ಲ ಮಾರ್ಗದರ್ಶನವನ್ನ ಮಾಡಿ ಅವರು ತನುವಿನ ರೋಗವನ್ನು ಕಳೆದಿದ್ದಾರೆ ಮತ್ತು ಮನದ ರೋಗವನ್ನು ಕಳೆಯುತ್ತಿದ್ದಾರೆ. ಪೂಜ್ಯ ಬಸವಾನಂದ ಸ್ವಾಮಿಗಳು ತನುವಿನ ರೋಗ, 2 ರೋಗಗಳು ಇದಾವ್ರಿ, ಒಂದು ಮನೋರೋಗ, ಒಂದು ತನುವಿನ ರೋಗ. ಇವತ್ತು ನನಗೆ ಒಂದು ತನುವಿನ ರೋಗ ಇಲ್ಲಿ ಪತ್ತೆ ಆಯಿತು. ನಾನು ಇವತ್ತಿಂದ ಇವ್ರ ಪೇಷಂಟ್ ರೀ. ನನಗೆ ತನುವಿನ ರೋಗ ಅಂತ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಂಡಿರ್ಲಿಲ್ರಿ. ಗುರುಗಳು ಚೆಕ್ ಮಾಡಿಸಿದ್ರು. ಇವತ್ತಿಲ್ಲಿ ಚೆಕ್ ಮಾಡಿಸಿದಾಗ ಒಂದು ರೋಗದ ಲಕ್ಷಣ ನನಗೆ ಕಂಡು ಬಂದೈತಿ. ಹಾಗಾಗಿ ತನುವಿನ ರೋಗವನ್ನು ಕಳೀತಾ ಇದ್ದಾರೆ, ಮನದ ರೋಗವನ್ನು ಕಳೀತಾ ಇದ್ದಾರೆ. ಈ ತನುವಿನ ರೋಗಕ್ಕಿಂತನೂ ಮನದ ರೋಗ ಬಹಳ ಭಯಂಕರವಾಗಿದ್ದದ್ರಿ. ಈ ಮನಸ್ಸಿನ ರೋಗ ಐತಲ್ಲ, ಈ ಶರೀರಕ್ಕೆ ಬಂದಂತಹ ರೋಗವನ್ನು ಔಷಧಿಗಳಿಂದ ಸರಿ ಮಾಡ್ಕೊಳ್ಬಹುದ್ರಿ.
ಆದ್ರೆ ಈ ಮನಸ್ಸಿಗೆ ಬಂದಂತಹ ಸಂಶಯ ಎಂಬುವಂತಹ ರೋಗ, ಅದನ್ನ ವಾಸಿ ಮಾಡ್ಕೊಳ್ತಕ್ಕಂಥದ್ದು ಅದು ಗುರುವಿನಿಂದ ಮಾತ್ರ ಸಾಧ್ಯ. ಬೇರೆ ಇನ್ಯಾರ ಕೈಲಿಂದನೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಶ್ರಾವಣ ಮಾಸದಲ್ಲಾಗ್ಲಿ ಅಥವಾ ಯಾವುದೇ ಮಾಸದಲ್ಲಾಗ್ಲಿ ಗುರುಗಳ ಸಾನ್ನಿಧ್ಯಕ್ಕೆ ಬಂದು ಅವರು ಹೇಳಿರ್ತಕ್ಕಂಥ ವಚನವಾಣಿಗಳನ್ನ ಕೇಳಿದ್ರೆ ತಾಪತ್ರಯಗಳು ಪರಿಹಾರ ಆಗ್ತವೆ, ಮತ್ತೆ ನಮ್ಮ ತನುವಿನ ರೋಗಗಳು ಕಡಿಮೆ ಆಗ್ತವೆ, ಮತ್ತೆ ಮನಸ್ಸಿನ ರೋಗಗಳು ಕೂಡ ಕಡಿಮೆ ಆಗ್ತವೆ. ಇದನ್ನ ಪರಮ ಪೂಜ್ಯ ಬಸವಾನಂದ ಮಹಾಸ್ವಾಮೀಜಿಯವರು ಕರ್ನಾಟಕದಾದ್ಯಂತ ಸಂಚಾರವನ್ನ ಮಾಡಿಕೊಂಡು ಅವ್ರದೇ ಆದಂತಹ ಶೈಲಿನಲ್ಲಿ ಪ್ರವಚನವನ್ನ ಮಾಡಿಕೊಂಡು ಅವ್ರದೇ ಆದಂತಹ ಶೈಲಿನಲ್ಲಿ ಔಷಧಿಗಳನ್ನು ಕೊಡ್ತಾ ಸಾವಿರಾರು ಜನರು ವಾಸಿಯಾಗಿರ್ತಕ್ಕಂಥದ್ದನ್ನ ನಾನು ನೋಡಿದ್ದೀನಿ. ನಮ್ಮ ಮೈಸೂರಿನಲ್ಲಿಯೂ ಕೂಡ ಹಲವಾರು ರೋಗ ರುಜಿನಗಳನ್ನ ವಾಸಿ ಮಾಡಿರ್ತಕ್ಕಂಥ ಪೇಷಂಟ್ಗಳು ನಮ್ಗೆ ಹೇಳಿದ್ದಾರೆ, ಬಸವಾನಂದ ಸ್ವಾಮಿಗಳ ಹತ್ರ ನಾವು ಟ್ರೀಟ್ಮೆಂಟ್ ತಗೊಂತಾ ಇದ್ವಿ, ಉಪವಾಸ ಇರ್ತಾ ಇದ್ವಿ. ನೋಡಿ, ಇವ್ರೇನು ಉಪವಾಸ ಇರಿಸ್ತಾರೆ, ನಮ್ಮ ಶರೀರದ ಇರೋದನ್ನೆಲ್ಲ ಖಾಲಿ ಮಾಡಿಸ್ಬಿಡ್ತಾರ್ರಿ ಇವ್ರು. ಈ ಶರೀರದಲ್ಲಿ ಏನೇ ಕೆಟ್ಟದ್ದು ಇರ್ತೈತಿ ಅಲ್ರಿ, ಎಲ್ಲ ಅಂಟ್ಕೊಂಡಿರ್ತೈತಿ ಒಳಗಡೆ, ನಮಗೆ ಗೊತ್ತಾಗಲ್ಲ ಅದು. ಮನಸ್ಸಿನ ಜಾಡ್ಯೇನು ಅಂಟ್ಕೊಂಡಿರ್ತೈತಿ, ಈ ಶರೀರದ ಒಳಗಡೆ ಕಲ್ಮಶವು ಕೂಡ ಅಂಟ್ಕೊಂಡಿರ್ತೈತಿ. ಅದನ್ನ ಇವರು ಉಪವಾಸದ ಮೂಲಕವಾಗಿ ಅದನ್ನ ಕಳೀತಾರೆ. ಈಗ ಉಪವಾಸವನ್ನ ನಾವು ಮಾಡ್ತೀವಿ ಅಂತ ನಮ್ಮ ಮಠದಲ್ಲೋ ಅಥವಾ ಮನೆಯಲ್ಲೋ ಏನೇ ಪ್ರಯತ್ನ ಮಾಡಿದ್ರು ಆಗಲ್ರಿ. ನಾಳೆ ಮಾಡೋಣ ಬಿಡು, ಮುಂದಿನ ತಿಂಗಳು ಮಾಡೋಣ ಬಿಡಿ, ಮುಂದಿನ ವಾರ ಮಾಡೋಣ ಬಿಡಿ, ಅಥವಾ ಸೋಮವಾರ ಮಾಡೋಣ ಬಿಡಿ, ಅಥವಾ ಶಿವರಾತ್ರಿ ಮಾಡೋಣ ಬಿಡಿ ಅಂತ ನಾವು ಮುಂದೆ ತಳ್ಕೊಂಡು ಹೋಗ್ತಾ ಇರ್ತೀವಿ. ಆದ್ರೆ ಇಲ್ಲಿ ಬಂದ್ರೆ ಹಂಗ್ ಮುಂದುವರ್ಸಕ್ ಆಗಂಗಿಲ್ಲ, ಗುರುಗಳು ಬಿಡಂಗೇ ಇಲ್ಲ. ಅವ್ರೇನ್ ಮಾಡ್ತಾರೆ, ನೀವು ಉಪವಾಸ ಇರ್ಲೇಬೇಕು, ಲಂಘನಂ ಪರಮೌಷಧಂ, ನೀವು ಉಪವಾಸ ಇರ್ಲೇಬೇಕು, ನೀವು ಉಪವಾಸ ಇರ್ರಿ. ಯಾಕಂತ ಹೇಳಿದ್ರೆ ನಿಮ್ಮ ಜಾಡ್ಯವನ್ನ ನಾವು ತೊಳಿಬೇಕಾಗೈತಿ. ನಿಮ್ಮ ಮನಸ್ಸಿನಲ್ಲಿರುವಂತಹ ಮತ್ತು ಶರೀರದ ಒಳಗಡೆ ಇರ್ತಕ್ಕಂಥ ಎರಡೂ ಜಾಡ್ಯಗಳನ್ನು ತೊಳಿಬೇಕಾಗೈತಿ, ನೀವು ತೊಳ್ಕೊಳ್ರಿ ಅಂತ ಹೇಳಿದ್ರು. ಬಂದು ಅವ್ರ ಜೊತೆ ಭೇಟಿ ಆದಾಗ ನಿಮಗೆ ಶುಗರ್ ಬರ್ಲಿ, ನಿಮ್ಗೆ ಶುಗರ್ ಜಾಸ್ತಿ ಬರ್ಲಿ ಅಂದ್ರು ನನಗವರು. ಹೀಗೆ ತಮಾಷೆಗೆ ಹೇಳಿದ್ರು. ಹೀಗಾಗಿ ತನು ಮನ ಭಾವದಲ್ಲಿ ನಾವು ಅಂಟುಕೊಂಡಿರ್ತಕ್ಕಂಥ ರೋಗಗಳನ್ನ ಪರಮ ಪೂಜ್ಯ ಬಸವಾನಂದ ಮಹಾಸ್ವಾಮೀಜಿಯವರು ಕರ್ನಾಟಕದಾದ್ಯಂತ ಸಂಚಾರ ಮಾಡ್ತಾ ಸಾವಿರಾರು ಜನರ ಮನಸ್ಸಿನ ಮೇಲೆ ಒಳ್ಳೆಯ ಪರಿಣಾಮವನ್ನ ಬೀರಿದ್ದಾರೆ, ಒಳ್ಳೆಯ ಚಿಕಿತ್ಸೆಯನ್ನ ನೀಡುತ್ತಿದ್ದಾರೆ. ಉಪವಾಸದ ಔಷಧ ಬೇರೆ ನಿಮ್ಗೆ ಇನ್ನೆಲ್ಲೂ ಈ ಜಾಗದಲ್ಲಿ ಬಿಟ್ಟ ಮೇಲೆ ನನಗೆ ಗೊತ್ತಿದ್ದಂಗೆ ಇನ್ನು ಕರ್ನಾಟಕದಲ್ಲಿ ಯಾವ ಸ್ಥಳದಲ್ಲಿಯೂ ಕೂಡ ಲಭ್ಯ ಇಲ್ಲ. ಈ ಉಪವಾಸ ಮಾಡಿಸ್ತಕ್ಕಂಥದ್ದು, ಮತ್ತೆ ಇಲ್ಲಿ ಕೊಡುವಂತಹ ಆಹಾರಗಳು, ಮತ್ತೆ ಇಲ್ಲಿನ ಪ್ರಕೃತಿ ಪರಿಸರ ಏನಿದೆಯಲ್ಲ, ಬೇವಿನ ಮರ ಇದೆ, ಇನ್ನು ಬೇರೆ ಬೇರೆ ಏನೇನು ಮರಗಳಿದಾವೆ, ನ್ಯಾಚುರಲ್ ಆಗಿ ನಮ್ಗೆ ಔಷಧಿಗಳು ತಾನೇ ಗಾಳಿನಲ್ಲಿ ಸಿಗ್ತವೆ. ಇಲ್ಲಿ ಬೇರೆ ಬೇರೆ ಕಡೆ ಹೋದಾಗ, ಸಿಟಿನಲ್ಲಿ ನೀವು ಯಾವುದೇ ಆಸ್ಪತ್ರೆಗೆ ಹೋದ್ರು ಅಕ್ಕಪಕ್ಕದ ಬೆಡ್ಗಳು ಇರತಕ್ಕಂಥ ವಾಸನೆಯನ್ನ ನೋಡಿದ್ರೆ ನಿಮ್ಗೆ ರೋಗಗಳು ಅಂಟ್ಕೊಂಡ್ಬಿಡ್ತಾವ. ಆದ್ರೆ ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ ನೋಡಿ ಎಂತ ಗಾಳಿ ಬರುತ್ತೆ ಅಂದ್ರೆ ಗಾಳಿನಲ್ಲಿ ಔಷಧಿ ಇದೆಯಂತೆ. ನಾವು ಗುರುಗಳು ಮಾತಾಡ್ತಾ ಇದ್ವಿ, ವಿಕ್ಟರ್ ಎಂಬುವಂತ ಒಬ್ಬ ವ್ಯಕ್ತಿ ಇದ್ದಾನೆ. ವಿಕ್ಟರ್ ಅಂದ್ರೆ ಅವನ್ ಯಾವ್ದೋ ಬೇರೆ ದೇಶದವನ್, ನಮ್ ದೇಶದವನಲ್ಲ, ಕರ್ನಾಟಕಕ್ಕೆ ಬಂದಿದ್ದವನ್. ಸರಿ, ಅವನ್ದು ಊಟನೇ ಮಾಡಂಗಿಲ್ರಿ. ಅವನ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಗಾಳಿ ಕುಡ್ಕೊಂಡಿರ್ತಾನ್ರಿ. ಗಾಳಿ ಕುಡ್ಕೊಂಡೇ ಜೀವನ ಮಾಡ್ತಾನೆ, ಚೆನ್ನಾಗಿದ್ದಾನೆ, ನಮ್ಮಂಗೆ ಓಡಾಡ್ತಾನೆ, ಮಾತಾಡ್ತಾನೆ. ಮತ್ತೀಗ ಒಂದು ಊಟ ಏನು ಅಂತ ಹೇಳಿದ್ರೆ ಈ ಗಾಳಿಯಲ್ಲಿ ಬರುವಂತಹ ವಿಟಮಿನ್ಗಳನ್ನ, ಪೌಷ್ಟಿಕಾಂಶಗಳನ್ನ ಹೀರ್ಕೊಂತಾನ್ರಿ ಅವನು ಪ್ರಾಣಾಯಾಮದ ಮೂಲಕವಾಗಿ. ಪ್ರಾಣಾಯಾಮದ ಮೂಲಕವಾಗಿ ಈ ಗಾಳಿಯಲ್ಲಿರುವಂತಹ ಔಷಧವನ್ನ, ಆಹಾರವನ್ನ, ನೀರಿನ ಅಂಶವನ್ನ ಹೀರ್ಕೊಂಡು ಪ್ರಾಣಾಯಾಮದ ಮೂಲಕವಾಗಿ ಅವನು ಬದುಕ್ತಾ ಇದ್ದಾನೆ. 18 ವರ್ಷಗಳಿಂದ ಊಟ ಮಾಡಿಲ್ಲ. ಅವನ್ ಫೋಟೋ ನನ್ನ ಹತ್ರ ಇದೆ, ಒಂದು ಗುರುಗಳು ಕೂಡ ನೋಡಿದ್ದಾರೆ. ಈಗ ಇಲ್ಲಿ ಅಂತ ವಾತಾವರಣ ಇಲ್ಲಿದೆ. ಒಳ್ಳೆ ಗಾಳಿಯ ಮೂಲಕವಾಗಿಯೇ ನಾವು ಒಳ್ಳೆ ಆಹಾರವನ್ನ ಪಡ್ಕೊಳ್ಬಹುದು, ಒಳ್ಳೆಯ ಗಾಳಿಯನ್ನ ಸೇವನೆ ಮಾಡ್ಬೋದು. ಮತ್ತೆ ಇಲ್ಲಿ ಒಂದು ಪಾಸಿಟಿವ್ ಪವರ್ ಅಂತ ಏನ್ ಕರೀತಾರಲ್ಲ, ಸಕಾರಾತ್ಮಕ ಶಕ್ತಿ, ಆ ಒಂದು ಸಕಾರಾತ್ಮಕ ಶಕ್ತಿ ಈ ಆಶ್ರಮದಲ್ಲಿ ಐತ್ರಿ. ಯಾಕಂತ ಹೇಳಿದ್ರೆ ಬೇರೆ ನಾನು ಎಷ್ಟೋ ಆಶ್ರಮಗಳಲ್ಲಿ ನೀವು ಸುತ್ತಾಡಿದಿರಿ, ನಾನು ಸುತ್ತಾಡಿದ್ದೀನಿ. ಇದು ಉಳಿವಿಗೆ ಹೋಗ್ಬೋದು, ಇಲ್ಲಿಗೆ ಬರೋದು ಬಹಳ ಕಷ್ಟ ಐತ್ರಿ. ದಾರಿಗಳು ಅಷ್ಟೊಂದು ಗುಡ್ಡ, ಎಲ್ಲ ಸುತ್ತಮುತ್ತ ನೋಡಿದ್ರೆ ಬರೇ ಗುಡ್ಡಗಳು. ಈ ಗುಡ್ಡಗಳು ಇರೋದ್ರಿಂದನೇ ನಮ್ಗೆ ಇಲ್ಲಿ ಒಳ್ಳೆ ಗಾಳಿ, ಬೆಳಕು, ಗುರುಗಳ ಆಶೀರ್ವಾದ ಇದೆಲ್ಲ ಬಹಳ ಚೆನ್ನಾಗಿ ನಮ್ಗೆ ಸಿಗ್ತಾ ಇದೆ. ಹೀಗಾಗಿ ಪೂಜ್ಯರು ಕರ್ನಾಟಕದಾದ್ಯಂತ ನಮ್ಮ ತನು ಮನ ಭಾವಗಳಲ್ಲಿರುವಂತಹ ರೋಗಗಳನ್ನ ಕಡಿಮೆ ಮಾಡಿ ಅದನ್ನ ಎಲ್ಲ ತೆಗೆದು ಒಳ್ಳೆಯ ಉತ್ತಮವಾದಂತಹ ಮನುಷ್ಯರನ್ನಾಗಿ ನಮ್ಗೆ ಸಾವಿರಾರು ಜನಕ್ಕೆ ಮಾಡಿದ್ದಾರೆ. ಅವರ ಮಾರ್ಗದರ್ಶನ ನನಗೆ ಮತ್ತೆ ಎಲ್ಲರಿಗೂ ಇರ್ಲಿ. ಪರಮ ಪೂಜ್ಯ ಜ್ಞಾನ ಪ್ರಕಾಶ್ ಸ್ವಾಮಿಗಳು ಬಂದಿದ್ದಾರೆ, ಅವ್ರಿಗೆ ಬಿಡು ಇರೋದೇ ಇಲ್ಲ ಪಾಪ. ಅವರು ಯಾವಾಗಲೂ ಸಂಚಾರ ಮಾಡ್ಕೊಂತ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ. ಅಂತ ಪೂಜ್ಯರು ಬಿಡು ಮಾಡಿಕೊಂಡು ಇಲ್ಲಿಗೆ ಬಂದಿರತಕ್ಕಂಥದ್ದು ನಮಗೆ ಸಂತೋಷವಾಗಿದೆ. ಸಿದ್ದರಾಮ ಸ್ವಾಮಿಗಳು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ನಾಳೆ ಇಲ್ಲಿ ಕಾರ್ಯಕ್ರಮ
ಇದೆ. ನೀವೆಲ್ಲರೂ ಕೂಡ ಕಾರ್ಯಕ್ರಮ ಪಾಲ್ಗೊಳ್ತೀರಿ. ಇನ್ನೂ ಹೆಚ್ಚಿನ ಜನ ಹೊರಗಿನ ಜನರು ಕೂಡ ಬಂದು ಪಾಲ್ಗೊಳ್ತಾರೆ. ಗಾಳಿ ಬಿಟ್ಟಲ್ಲಿ ತೂರಿಕೊಳ್ಳಿರಯ್ಯ, ಗಾಳಿ ನಿಮ್ಮಾಧೀನ ಅಲ್ಲವಯ್ಯ, ಶಿವಶರಣೆಂಬುದೊಂದು ಗಾಳಿಯ ಹಡೆದಲ್ಲಿ ಬೇಗ ತೂರೆಂದ ಅಂಬಿಗರ ಚೌಡಯ್ಯ. ಇಲ್ಲಿ ಆಧ್ಯಾತ್ಮಿಕದ ಗಾಳಿ ಇದೆ. ಆಧ್ಯಾತ್ಮಿಕದ ಗಾಳಿ ಎಲ್ಲಿ ಸಿಗ್ತೈತೆ ನಮ್ಗೆ ಅಲ್ಲಿ ತೂರ್ಕೊಂಡ್ಬಿಡ್ಬೇಕ್ರಿ, ಮತ್ತೆ ಸಿಗಂಗಿಲ್ಲ. ಮಾನವ ಜನ್ಮ ಬಹಳ ಅಪರೂಪ ಐತಿ. ಮಾನವ ಜನ್ಮ ಸಿಗಂಗಿಲ್ಲ. ಈ ಜನ್ಮದಲ್ಲಿ ಮನುಷ್ಯರಾಗಿ ನಾವು ಹುಟ್ಟಿದ್ದೇವೆ. 84 ಲಕ್ಷ ಜೀವರಾಶಿಗಳು, ಅದರಲ್ಲಿ ಮನುಷ್ಯ ಜಾತಿನಲ್ಲಿ ನಾವು ಹುಟ್ಟಿದ್ದೇವೆ. ಹಾಗಾಗಿ ಗಾಳಿ ಬಿಟ್ಟಲ್ಲಿ ಆಧ್ಯಾತ್ಮಿಕದ ಗಾಳಿ ಎಲ್ಲಿ ಹೋಗ್ತಾ ಇರ್ತೈತಿ ನಾವು ಅಲ್ಲಿ ತೂರ್ಕೊಳ್ಬೇಕು. ಇಲ್ಲಿ ಆಧ್ಯಾತ್ಮಿಕದ ಗಾಳಿ ಇದೆ, ನಾವು ತೂರ್ಕೊಳ್ಬೇಕಾಗಿದೆ. ಯಾಕೆಂದ್ರೆ ಆ ಗಾಳಿ ನಮ್ಮ ಅಧೀನ ಅಲ್ಲ. ಈ ಶರೀರದ ಒಳಗಡೆ ಇರತಕ್ಕಂಥ ಪ್ರಾಣವಾಯು ನಮ್ಮ ಅಧೀನ ಖಂಡಿತ ಅಲ್ಲ. ನಾವು ಮಲಿಕೊಂಡಿರ್ಬೇಕಾದ್ರೆ ಹೋಗ್ಬೋದು, ಇಲ್ಲ ಅಪಘಾತ ಆದಾಗ ಹೋಗ್ಬೋದು, ಇಲ್ಲ ದಾರಿನಲ್ಲಿ ವಾಕಿಂಗ್ ಮಾಡ್ಬೇಕಾದ್ರೆ ಹೋಗ್ಬೋದು, ಇಲ್ಲ ಜಿಮ್ ಮಾಡ್ಬೇಕಾದ್ರೆ ಹೋಗ್ಬೋದು. ಯಾವಾಗ ಬೇಕಾದ್ರೂ ಇವು ಶರೀರದ ಒಳಗಡೆ ಇರತಕ್ಕಂಥ ಪ್ರಾಣವಾಯು ಶರೀರದಿಂದ ಆಚೆ ಹೋಗ್ಬಿಡ್ಬೋದು. ಅದು ನಮ್ಮ ಅಧೀನ ಅಲ್ವೇ ಅಲ್ಲ. ಅದಕ್ಕೋಸ್ಕರವಾಗಿ ಗಾಳಿ ಹಡೆದಲ್ಲಿ ಬಿಟ್ಟಲ್ಲಿ ತೂರಿಕೊಳ್ಳಿರಯ್ಯ, ಗಾಳಿ ನಿಮ್ಮ ಅಧೀನ ಅಲ್ಲವಯ್ಯ, ಶಿವಶರಣೆಂಬುದೊಂದು ಗಾಳಿಯ ಹಡೆದಲ್ಲಿ ಬೇಗ ತೂರೆಂದ ಅಂಬಿಗರ ಚೌಡಯ್ಯ. ಅದಕ್ಕೋಸ್ಕರವಾಗಿ ತಾವೆಲ್ಲರೂ ಕೂಡ ನಾವು ಎಲ್ಲ ಬಂದು ಇಲ್ಲಿ ತೂರ್ಕೊಂಡಿರೋದು ಯಾಕಂತ ಹೇಳಿದ್ರೆ, ನಾವು ನಮ್ಮ ಶರೀರ ಮತ್ತೆ ಮನಸ್ಸನ್ನ ಗಟ್ಟಿಯನ್ನಾಗಿ ಮಾಡ್ಕೊಳ್ಬೇಕು. ಶಿವಶರಣರು ವಚನಗಳ ಏನು ಹೇಳಿದರೆ ಆ ಪ್ರಕಾರವಾಗಿ ನಮ್ಮ ಮನಸ್ಸು ಆನಂದವಾಗಿ ಖುಷಿಯಾಗಿ ಇರಬೇಕು. ಅದಕ್ಕೋಸ್ಕರವಾಗಿ ಇಲ್ಲಿ ಬಂದಿದ್ದೇವೆ. ಪೂಜ್ಯರ ಆಶೀರ್ವಾದ ನನಗೆ ಮತ್ತೆ ಎಲ್ರಿಗೂ ಇರಲಿ ಅಂತ ಆಶಿಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಶರಣ.